ಇಲ್ಲ. ನೋಡಿ, ನಾವು ಮೊದಲಿಂದನೂ ಕೂಡ ಕನಿಷ್ಠ ಒಂದು 3 ಸ್ಥಾನಗಳಾದರೂ ಮಂತ್ರಿಗಳಿಗೆ ಕೊಡಬಹುದು ಹೆಣ್ಮಕ್ಳಿಗೆ ಅಂತ ನಿರೀಕ್ಷೆ ಮಾಡಿದ್ವಿ ಮತ್ತು ಎಲ್ಲ ಕಡೆ ಹೇಳಿದ್ವಿ ಕೂಡ. ಈಗ ಆಗಿಲ್ಲ. ಸೊ ಒಂದಾದರೂ ಸಿಗಬಹುದು ಅನ್ನೋ ನಿರೀಕ್ಷೆನಲ್ಲಿ ಎಲ್ಲರೂ ಇದ್ದೀವಿ. ಇದಂದ್ರೆ ಗಾಯತ್ರಿ ಶಾಂತಗೌಡರಿಗೆ ಕನ್ಸಿಡರ್ ಆಗಿದ್ದಂಥ ಸ್ಥಾನವನ್ನು ತಮಗೆ ಕಸಿದು ಕೊಡುವಂಥ ಪ್ರಯತ್ನಗಳಾಗ್ತಾ ಇದೆ ಅಂತ. ಇದು ಕಸಿದು ಕೊಡುವಂಥ ಪ್ರಯತ್ನ ಅಲ್ಲ. ಅವರಿಗೂ ಹಕ್ಕಿದೆ, ನಮಗೂ ಹಕ್ಕಿದೆ. ಯಾರಿಗೆ ಕೊಡಬಹುದು ಅನ್ನೋ ತೀರ್ಮಾನ ಏನಂತೀವಿ ವರಿಷ್ಠರಿಗೆ ಬಿಟ್ಟಿದ್ದ ವಿಷಯ. ಇದು ಯಾರ ಹಕ್ಕನ್ನು ಯಾರು ಕಸ್ಕೊಳ್ಳೋ ಪ್ರಶ್ನೆ ಇಲ್ಲ. ಇದು ಅವ್ರು ಕೊಡ್ತಕ್ಕಂಥದ್ದು ಕೊಡ್ತಾರೆ ಅಷ್ಟೇ, ಯಾರಿಗೋ ಒಬ್ಬರಿಗೆ ಕೊಡ್ತಾರೆ. ನೋಡಿ, ಪಕ್ಷದಲ್ಲಿ ಶಿಸ್ತಿನಿಂದ ಸಂಪೂರ್ಣವಾಗಿ ಆದೇಶಗಳು ಹೊರಬೀಳುತ್ತೆ. ನಂತರದಲ್ಲಿ ಯಾವ್ದು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ನೋಡಿಕೊಂಡು ಆ ಪ್ರಕಾರವಾಗಿ ಕೆಲಸ ಮಾಡೋದು, ಶಿಸ್ತಿನಿಂದ ನಡ್ಕೊಳ್ಳೋದು ಪಕ್ಷದಲ್ಲಿ ನಮ್ಮ ಕಾರ್ಯಕರ್ತರಾಗಿ ನಮ್ಮ ಧರ್ಮ. ಯಾಕಂದರೆ ಈಗ ಒಂದು ವಾರದೊಳಗೆ ಅಸೆಂಬ್ಲಿ ಸ್ಟಾರ್ಟ್ ಆಗ್ತಾ ಇದೆ, ಕೌನ್ಸಿಲ್ ಸ್ಟಾರ್ಟ್ ಆಗುತ್ತೆ, ಉಪಸಭಾಪತಿ ಆಗಬೇಕಾಗಿದೆ. ನಿಮ್ಮನ್ನು ಕನ್ಸಿಡರೇಷನ್ ಮಾಡಿದ್ರು. ನೋಡಿ, ನಾನು ಹೇಳಿದ್ನಲ್ಲ, ತೀರ್ಮಾನ ಅನ್ನೋದು AICC ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು. ಪದೇ ಪದೇ ನಿಮ್ಗೆ ಅದೇ ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಗೊಂದಲಗಳನ್ನು ನೀವು ಕ್ರಿಯೇಟ್ ಮಾಡೋದು ಅಗತ್ಯ ಇಲ್ಲ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಈಗ ಅವ್ರು ಏನು ತೀರ್ಮಾನ ಮಾಡಿದರೆ ಮಧ್ಯದಲ್ಲೇ ಮತ್ತೆ ಮಂತ್ರಿ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸ್ಥಗಿತ ಆಗಿದೆ. ಸೊ ಇನ್ನು ಮುಂದೆ ಯಾರಿಗೆ ಯಾವ ಸ್ಥಾನ ಕೊಡಬಹುದು ಅನ್ನೋ ತೀರ್ಮಾನ ವರಿಷ್ಠರಿಗೆ ಬಿಟ್ಟಿದ್ದು. ಕೊಟ್ಟ ನಂತರ ಸಿಎಂ ಭೇಟಿ ಬಳಿಕ ಶಾಸಕ ಬೇಳೂರು ಗೋಪಾಲಕೃಷ್ಣ ಯೂ-ಟರ್ನ್ ಹೊಡೆದಿದ್ದಾರೆ. ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ ಗೋಪಾಲಕೃಷ್ಣ ಅವರು. ಸಚಿವ ಸ್ಥಾನ ಸಿಗದ್ದಕ್ಕೆ ಅಸಮಾಧಾನ ಇತ್ತು, ನಿನ್ನೆ ನಾನು ರಾಜೀನಾಮೆ ಕೊಟ್ಟೇ ಬಿಡ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರು. ಆ ಕ್ಷಣ ಅದು ಆ ರೀತಿಯಾದಂತಹ ಒಂದು ಸಂದರ್ಭ. ಆ ನಂತರ ಯೋಚನೆ ಮಾಡ್ತಾ ಅವ್ರ ಜೊತೆಗೆ ಸಿಎಂ ಕೂಡ ಮಾತಾಡಿದ್ರು. ಅಲ್ಲಿ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು ಅನ್ನುವ ವಿಚಾರವನ್ನ ಹೇಳಿದ್ರು. ಸೊ ಇದೀಗ ಯೂ-ಟರ್ನ್ ಹೊಡೆದಿದ್ದಾರೆ. ಇವತ್ತು ಬೆಳಗ್ಗೆನೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದವರು ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಬಹಳ ನೊಂದಿದ್ದೆ ನಿನ್ನೆ. ನೊಂದು ಕಾರ್ಯಕರ್ತರು ಎಲ್ಲರಿಗೂ ಬೇಸರಾಗಿ ಈಗಲೂ ಬೆಳಗ್ಗೆಯಿಂದ ಫೋನ್ ಮಾಡ್ತಾನೆ ಇದ್ದಾರೆ. ಬಹಳ ನೋವಾಗಿತ್ತು. ಆದರೆ